ನಮಸ್ತೆ, ಶುಭ ಮುಂಜಾನೆ. ಸಮಸ್ತ ನಾಡಿನ ಕರ್ನಾಟಕ ಜನತೆಗೆ ಮತ್ತು ನನ್ನ ತಂದೆ ತಾಯಿ ಬಂಧು ಬಾಂಧವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಭಾಳ ಸಕ್ರಿಯ ಆಗಿರಲಿ ಮತ್ತು ಸವಿಜೇನು ಸವಿದಂತ ಇರಲಿ ಅಂತ ನನ್ನ ಸವಿನುಡಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬಂದುಬಿಟ್ಟು ಸುಷ್ಮಾ ಅಂತ ಸನ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಕಡಿಮೆ ಇರುವುದು ಚಿಕ್ಕ ಹೆಜ್ಜೆಯಲ್ಲಿ ದೊಡ್ಡ ಹೆಜ್ಜೆ ಇಡೋಣ ಅಂತ ಹೇಳಿ ಪ್ರಾಥಮಿಕವಾಗಿ ತಂದೆ ತಾಯಿಗೂ ದಾಯಕವಾಗಿರಬೇಕು ಅಂತ ನನ್ನ ಗೋಲ್ ಅಂದರೆ ಮುನ್ನುಡಿ ಇರೋದು. ಯಾವುದೇ ಸಂಕಷ್ಟಗಳು ವಿಘ್ನಗಳು ಯಾವುದೇ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿರ್ಬೋದು, ಜೀವನ ಸ್ಟಾರ್ಟ್ ಮಾಡಬೇಕಾದ್ರೆ ಇದ್ದೇ ಇರುತ್ತೆ. ಹುಣ್ಣು ಮಾಡೋಕ್ಕಿಂತ ಹುಣ್ಣನ್ನ ಗುಣ ಮಾಡ್ಕೊಳೋದೇ ನೋಡಬೇಕು ಅನ್ನೋದು ನನ್ನ ವೈಯಕ್ತಿಕ ಜೀವನದ ಆದೇಶಗಳು. ಈಗ ನಾನು ಒಂದು ಸ್ಟೆಬಿಲಿಟಿ ಆಗಿದ್ದರೆ ನೆಕ್ಸ್ಟ್ ನನ್ನ ಸಿಬ್ಲಿಂಗ್ಸ್ ಆಗಿರ್ಬೋದು, ಇಲ್ಲ ನನ್ನ ಸಹೋದರ ಇರ್ಬೋದು, ನನ್ನ ಫ್ರೆಂಡ್ಸಿಗಾಗಿರ್ಬೋದು ಮೋಟಿವೇಟ್ ಆಗಿ ಹೇಳೋಂಗಿರ್ತೀನಿ. ನಾನೇ ಒಂದು ಅನ್ಸ್ಟೇಬಲ್ ಆಗಿ ಸ್ಟೇಷನಲ್ಲಿದ್ದು ಬೇರೆಯವರಿಗೆ ಉದಾಹರಣೆ ಕೊಡೋಕ್ಕೆ ಹೋದರೆ ಯಾರಿಗೂ ಮಾರ್ಗದರ್ಶಕವಾಗಿರಲ್ಲ ಅಂತ ನನ್ನಿದು. ಹಬ್ಬದ ಪ್ರಯುಕ್ತವಾಗಿ ಬಂದೆ ಅಂದರೆ ಎಲ್ಲರೂ ಆರೋಗ್ಯವಾಗಿರಿ ಮತ್ತು ಸದೃಢ ಮೂಳೆಯಿಂದ ಮತ್ತು ಏನಾದ್ರು ಸಮಸ್ಯೆಗಳಿದ್ದರೆ ಬೇಗನೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಮತ್ತು ಯಾವುದೇನು ಜಾಸ್ತಿಯಾಗಿ ಆಗೋದಕ್ಕಿಂತ ಬಿಡ್ಕೊಳೋಕ್ಕಿಂತ ಮುಂಚೆ ಪ್ರಾಥಮಿಕ ಪ್ರಯತ್ನವನ್ನು ಪಡಲಿ. ಪ್ರಸ್ತುತ ನೀವು ಸ್ಟೇಬಲ್ ಆಗಿದ್ದೀರಾ, ನಿಮ್ಮ ಥರನೇ ಹೆಣ್ಮಕ್ಳು ಸ್ಟೇಬಲ್ ಆಗಬೇಕು ಅಂದರೆ ಏನಿರ್ತದೆ? ಮೊದಲು ಮಾರ್ಗದರ್ಶನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರದೇ ಮನೆಯಲ್ಲಾದರೂ ಅಷ್ಟೇ, ಸರೌಂಡಿಂಗ್ ಹೆಣ್ಮಕ್ಳು ಅಂತ ಬಂದರೆ ಒಂದು ಬಾರ್ಡರ್ ಲೈನಲ್ಲೇ ಇರುತ್ತೆ. ಈಗ ಮಸ್ಟ್ ಆ್ಯಂಡ್ ಶುಡ್ ಅವರು ಎಲ್ಲ ಪೇರೆಂಟ್ಸ್ ಯೋಚನೆ ಮಾಡೋದು ಮಕ್ಕಳು ಗೌರವಯುತವಾಗಿ ಬೆಳಿಬೇಕು, ಮುಂದೆ ಹೋಗೋರ ಮನೆಗೂ ಅಷ್ಟೇ ಗೌರವಯುತವಾಗಿ ಕಳಿಸ್ಕೊಡ್ಬೇಕು. ಓದು ಮತ್ತು ಮದುವೆ ಎರಡು ಜಂಜಾಟದಲ್ಲಿ ನಾವು ಅವರಿಗೆ ನಮ್ಮ ಪ್ರಯತ್ನಗಳೇನಿರಬೇಕು, ನಮ್ಮ ಗೋಲ್, ನಮ್ಮ ಉದ್ದೇಶ ಏನಿರಬೇಕು, ನಾಳೆ ಇವತ್ತಿಂಥವ್ರ ಮಗಳು ಅನ್ನೋಕ್ಕಿಂತ ಇವ್ರ ತಂದೆ ತಾಯಿ ಇವ್ರು ಅಂತ ಹೇಳೋಗಿರಬೇಕು. ಆವಾಗ ನಾವೇನೋ ಸಾಧನೆ ಮಾಡಿದ್ದೀವಿ ಇಲ್ವ, ನಮಗೆ ಏನೋ ಒಂದು ಗುರಿ ಮುಟ್ಟಿದ್ದೀವಿ ಅನ್ನೋ ಒಂದು ಸಂತೋಷ ಇರುತ್ತೆ. ತಂದೆ ತಾಯಿಗೂ ಅಷ್ಟೇ, ಮಕ್ಕಳು ಒಂದು ಗೋಲ್ ಅನ್ನೋಕ್ಕಿಂತ ಮಕ್ಕಳು ಒಂದು ಗೆಲುವಾಗಿರಬೇಕು. ನೀವು ಹೇಳಿದಂಗೆ ಹೆಣ್ಮಕ್ಳು ಅಂತಂದರೆ ಅವ್ರಿಗೊಂದು ಬೌಂಡ್ರಿ ಇರುತ್ತೆ. ಆ ಬೌಂಡ್ರಿ ದಾಟಿ ನಾವು ಏನೋ ಒಂದು ಸಾಧನೆ ಮಾಡಬೇಕು, ತುಂಬ ಸಮಸ್ಯೆಗಳು, ಅದನ್ನು ಹೇಗೆ ನಿಭಾಯಿಸಬೇಕು, ಎದುರಿಸಬೇಕು ಅಂತೇಳಿ ಹೆಣ್ಮಕ್ಳಿಗೆ ಸಂದೇಶ ಕೊಡ್ತಾರೆ ಸರ್. ಪ್ರಯತ್ನ ಪಡೋದ್ರಲ್ಲಿ ಅಂದರೆ ಈಗ ಹೇಳಿರೋ ಮಾತನ್ನು ಕೇಳಿ ಬೆಳೆಯೋದನ್ನು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಲೈಫ್ ಸ್ಟೈಲಲ್ಲಿ. ಈಗ ನಾನು ಹೀಗೆ ಇರ್ತೀನಿ, ಇದನ್ನೇ ಮಾಡ್ತೀನಿ ಅನ್ನೋದಕ್ಕೂ ಆಗಲ್ಲ. ಜೀವನದಲ್ಲೂ ಅಷ್ಟೇ ಕೆಲವೊಂದು ತಗ್ಗೋ ಕಡೆ ತಗ್ಬೇಕಾಗುತ್ತೆ, ಬಗ್ಗೋ ಕಡೆ ಬಗ್ಬೇಕಾಗುತ್ತೆ. ಎಲ್ಲಿ ಮೆಟ್ಟಿ ನಿಲ್ಲಬೇಕೋ, ಎಲ್ಲಿ ಸ್ಟೆಬಿಲಿಟಿ ತೊಗೋಬೇಕೋ ಅಲ್ಲಿ ಸ್ಟ್ಯಾಂಡ್ ತೊಗೊಬೇಕು ಸರ್. ಹೆಣ್ಣು ಯಾರ ಮನೆಗೂ ಹೋಗಿದ್ದಾಳೆ ಅಂದರೆ ತುಂಬ ಹೆಣ್ಣಿಗೆ ಅಂದರೆ ಅವ್ರ ಬಲ್ಲೆ ಇಟ್ಕೊಂಡು ಇಲ್ಲ ಹೆಣ್ಣು ಒಂದು ರೋದನೆ ಅನ್ನೋ ಥರ ಇರೋ ಜೀವನ ಈಗಿಲ್ಲ. ಎಲ್ಲರೂ ಅಷ್ಟೇ ತಮ್ಮದೇ ಆದ ಒಂದು ಗೋಲ್ ಮತ್ತು ತಮ್ಮದೇ ಆದ ಒಂದು ಪ್ರೊಫೆಷನಲ್ಲಿ ಮುಂದೆ ಬರ್ತಾ ಇರ್ತಾರೆ. ಫ್ಯೂಚರಲ್ಲಿ ಕೂಡ ಈಗ ನಮ್ಮ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಲ್ಲ ಏರ್ ಬೇಸ್ ಆಗಿರ್ಬೋದು, ಆರ್ಮಿಯಲ್ಲಿ ಆಗಿರ್ಬೋದು, ಏರ್ಫೋರ್ಸಲ್ಲಿ ಆಗಿರ್ಬೋದು ಹೆಣ್ಮಕ್ಳಿಗೆ ಪ್ರತಿಫಲ ಮುಂದೆ ನೋಡ್ತಾ ಇರೋದು ಸರ್. ಹಾಗಾಗಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಸಿಗ್ತಾ ಇರೋ ಅಷ್ಟು ಪ್ರಾಮುಖ್ಯತೆ ಬೇರೆ ಹೊರ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. ನಮ್ಮಲ್ಲಿರೋ ಸೆಕ್ಯೂರಿಟಿನ ನಾವು ಇಂಬಿಲ್ಟ್ ಸ್ಟ್ಯಾಂಡ್ ಮಾಡ್ಕೋಬೇಕು. ಏನೇನು ಪ್ರಿಯಾರಿಟಿ ಇದೆಯೋ ಜನಗಳ ಹತ್ರ ಕೇಳಬೇಕು, ಅವಲಂಬಿತವಾಗಿ ತಗೊಂಡು ಅದರಿಂದ ಮುಂದೆ ಬರಬೇಕು. ಏನೂ ಗೊತ್ತಿಲ್ಲ, ಏನೂ ತಿಳ್ಕೊಂಡಿಲ್ಲ ಅಂತ ಕೂರೋದ್ಕಿಂತ ತಿಳ್ಕೊಂಡು ಮುಂದೆ ಬರೋದನ್ನು ಒಳ್ಳೆಯದು ಅಂತ ಆಶಿಸ್ತೇನೆ ಸರ್.